ರಾಜ್ಯ ರಾಜಕೀಯದಲ್ಲಿ ಜೋರಾಗ್ತಾ ಇದೆ ಪಟ್ಟಕ್ಕಾಗಿ ಫೈಟ್. ಆಡಳಿತಾರೂಢ ಕಾಂಗ್ರೆಸ್ ಆಯ್ತು, ಈಗ ಬಿಜೆಪಿಯ ಸರದಿ. ಕೈಪಡೆಯಲ್ಲಿ ಹಾದಿ ಬೀದಿಯಲ್ಲೂ ಬಹಿರಂಗ ಚರ್ಚೆಯಾದ್ರೆ ಬಿಜೆಪಿಯಲ್ಲಿ ಒಳೇಟು ನೀಡೋದಕ್ಕೆ ಗುಂಪು ತಯಾರಿಯನ್ನು ಮಾಡಿಕೊಂಡಿದೆ. ಶತಾಯಗತಾಯ ವಿಪಕ್ಷ ನಾಯಕನ ಬದಲಾವಣೆಗೆ ಪಣವನ್ನ ತೊಟ್ಟಿದ್ದಾರೆ. ಇತ್ತ ಕಾಂಗ್ರೆಸ್ನ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಟ್ಟಕ್ಕೆ ಕನ್ನ ಹಾಕಿದರೆ, ಇತ್ತ ಬಿಜೆಪಿಯಲ್ಲಿ ವಿಪಕ್ಷ ನಾಯಕನ ಪಟ್ಟಕ್ಕೆ ಬಿಜೆಪಿಗರು ಒಳಗೆ ಕಸರತ್ತನ್ನ ನಡೆಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಜೋರಾಗ್ತಾ ಇದೆ ಪಟ್ಟಕ್ಕಾಗಿ ಫೈಟು. ಪಟ್ಟ ಯಾವುದೇ ಆಗಿರ್ಲಿ ಊರವ್ರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಅದೇ ಆಗ್ತಾ ಇದೆ ಈಗ ರಾಜ್ಯ ರಾಜಕಾರಣದಲ್ಲಿ. ಯಾವ ಪಟ್ಟದ ಮೇಲೆ ಅಂತಂದ್ರೆ ವಿಪಕ್ಷದ ಪಟ್ಟದ ಮೇಲೆ. ಆಡಳಿತಾರೂಢ ಕಾಂಗ್ರೆಸ್ ಯಾವ ಲೆವೆಲ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಟ್ಟಕ್ಕಾಗಿ ಹವಣಿಸಿದ್ರು, ಆ ಸುದ್ದಿ ಸ್ವಲ್ಪ ಮರೆಮಾಚುವ ಮುನ್ನವೇ ಈಗ ಬಿಜೆಪಿ ಸದ್ದು ಗದ್ದಲವನ್ನ ಉಂಟು ಮಾಡ್ತಾ ಇದೆ. ಕೈಪಡೆಯಲ್ಲಿ ಏನ್ ಹಾದಿ ಬೀದಿಯಲ್ಲೂ ಕೂಡ ಬಹಿರಂಗ ಚರ್ಚೆ ಆಗ್ತಾನೆ ಇತ್ತು. ಶಾಸಕರು ಹೇಳಿಕೆ ಕೊಡೋದು, ಸಚಿವರು ಹೇಳಿಕೆ ಕೊಡೋದು, ಸ್ವಾಮೀಜಿಗಳು ಹೇಳಿಕೆ ಕೊಡೋದು, ಹೀಗೆ ಎಲ್ಲರ ಬಾಯಲ್ಲೂ ಕೂಡ ಡಿಸಿಎಂ ಬದಲಾವಣೆಯ ಚರ್ಚೆ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಉಂಟು ಮಾಡಿತ್ತು. ಅದಾದ ನಂತರ ಸಿಎಂ ಬದಲಾವಣೆಯ ಚರ್ಚೆಯೂ ಕೂಡ ಬಿರುಗಾಳಿಯಂತೆ ಪಸರಿಸತೊಡಗಿತ್ತು. ಈಗ ಕಾಂಗ್ರೆಸ್ ಆಯ್ತು, ಬಿಜೆಪಿಯಲ್ಲೂ ಕೂಡ ಈಗ ಒಳಗೊಳಗೇನೆ ಸ್ಕೆಚ್ ನ ಹಾಕಿಕೊಳ್ಳಲಾಗ್ತಾ ಇದೆ. ಒಳೇಟು ನೀಡೋದಕ್ಕೆ ಒಂದು ಗುಂಪು ತಯಾರಿಯನ್ನ ಮಾಡಿಕೊಂಡಿದೆ. ಶತಾಯಗತಾಯ ವಿಪಕ್ಷ ನಾಯಕನ ಬದಲಾವಣೆ ಆಗ್ಬೇಕು ಅಂತ ಪಣವನ್ನ ತೊಟ್ಟಿದ್ದಾರೆ. ಹಾಗಾದ್ರೆ ಈಗ ಪ್ರೆಸೆಂಟ್ ವಿಪಕ್ಷ ನಾಯಕನಾಗಿ ಆರ್ ಅಶೋಕ್ ಅವರು ಒಂದು ರೀತಿ ಉತ್ತಮ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಸಡನ್ ಆಗಿ ಯಾಕೀಗ ಬದಲಾವಣೆಯ ಗಾಳಿ ಬೀಸ್ತಾ ಇದೆ? ಬಿಜೆಪಿ ಅಧ್ಯಕ್ಷ ಹೇಳಿದ ಹಾಗೆ ಸದನದಲ್ಲೂ ಕೂಡ ಸದ್ದು ಮಾಡಲಿಲ್ಲ. ಬಿಜೆಪಿ ಅಧ್ಯಕ್ಷರು ಹೇಳಿದ್ರು, ಆದ್ರೂ ಕೂಡ ಸದನದಲ್ಲಿ ಏನ್ ಸದ್ದು ಮಾಡಲಿಲ್ಲ. ಸದನದ ಹೊರಗೂ ಆಡಳಿತ ಪಕ್ಷದ ವಿರುದ್ಧವೂ ಕೂಡ ಗಟ್ಟಿ ಧ್ವನಿಯನ್ನ ಎತ್ತಲಿಲ್ಲ. ಇದು ಆರ್ ಅಶೋಕ್ ಅವರ ಮೇಲೆ ಇರುವಂತಹ ಕಂಪ್ಲೇಂಟ್. ಆಡಳಿತ ಪಕ್ಷದ ವಿರುದ್ಧವೂ ಕೂಡ ಅಂತಹ ಏರು ಧ್ವನಿ ಏನ್ ಎತ್ತಲಿಲ್ಲಪ್ಪ. ವಿಪಕ್ಷ ನಾಯಕರಾಗಿದ್ರೆ ಹೆಂಗಿರ್ಬೇಕು ಅಂತಂದ್ರೆ ಎದುರಾಳಿಗಳು ನಡಗಬೇಕು. ವಿಪಕ್ಷ ನಾಯಕ ಬಂದ್ರು ಅಂದ್ರೆ ಸಾಕು, ಏನಾದ್ರೂ ಪ್ರಶ್ನೆ ಮಾಡಿಬಿಟ್ರೆ ಉತ್ತರ ಏನ್ ಕೊಡೋದು ಅಂತ ಅವರು ಹವಣಿಸ್ಬೇಕು. ಹಂಗಿರ್ಬೇಕು ವಿಪಕ್ಷ ನಾಯಕ. ಬಟ್ ಇಲ್ಲಿ ಆ ಲೆವೆಲ್ಗೆ ರೀಚ್ ಆಗ್ಲಿಲ್ವಂತೆ ಆರ್ ಅಶೋಕ್ ಅವರು. ಬಿಜೆಪಿ ಅಧ್ಯಕ್ಷ ಹೇಳಿದ ಹಾಗೆ ಸದನದಲ್ಲೂ ಕೂಡ ಅಷ್ಟೊಂದೇನು ಸದ್ದು ಮಾಡಲಿಲ್ಲ. ಸದನದ ಹೊರಗೂ ಕೂಡ ಆ ರೇಂಜ್ಗೇನು ಒಂದು ಧೈರ್ಯವನ್ನ ತೋರಿಸಿಲ್ಲ. ಎದುರಾಳಿಗಳಿಗೆ ಎದೆ ನಡಗಿಸ್ಲಿಲ್ಲ. ರಾಜ್ಯದಲ್ಲಿ ಈವರೆಗೆ ನಡೆದಂತ ಎಲ್ಲಾ ಪ್ರತಿಭಟನೆಗಳು ಕೂಡ ಸಪ್ಪೇನೆ ಆಗಿದೆ. ವಿಪಕ್ಷ ನಾಯಕ ಇದ್ರು ಅಂತಂದ್ರೆ ಆ ಪಕ್ಷದಲ್ಲಿ ಒಂದು ಆನೆ ಬಲ ಇದ್ದಂಗಿರ್ಬೇಕು. ಬಟ್ ಬಿಜೆಪಿಯಲ್ಲಿ ವಿಪಕ್ಷ ನಾಯಕರಿದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ. ಆದ್ರೆ ಎಲ್ರೂ ಒಂದೇ ಸರಿಸಮಾನವಾಗಿ ಗುರುತಿಸೋ ಪರಿಸ್ಥಿತಿಯಲ್ಲಿದ್ದಾರೆ. ವಿಪಕ್ಷ ನಾಯಕ ಅಂತಂದ್ರೆ ಬಲಗೈ, ರಾಜ್ಯಾಧ್ಯಕ್ಷ ಅಂದ್ರೆ ಎಡಗೈ, ಮಿಕ್ದವರೆಲ್ಲರೂ ಸೈನಿಕರ ತರ ಇರಬೇಕು. ಬಟ್ ಇಲ್ಲಿ ಸೈನಿಕರಲ್ಲಿ ಒಂದಾಗ್ಬಿಟ್ಟಿದ್ದಾರೆ ಆರ್ ಅಶೋಕ್ ಅವರು. ರಾಜ್ಯದಲ್ಲಿ ಏನೇನೆಲ್ಲ ಪ್ರತಿಭಟನೆಯನ್ನ ಮಾಡಿದ್ರು. ಮೊನ್ನೆ ಹಾಲಿನ ದರವನ್ನ ಅಂದ್ರೆ ಆ ಹಾಲಿನ ದರ ಏರಿಕೆ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ರು. ಏನಂತಹ ಹೈಪ್ ಕ್ರಿಯೇಟ್ ಆಗ್ಲಿಲ್ಲ. ಕಾಂಗ್ರೆಸ್ ನಾಯಕರ ಅಯ್ಯೋ ಬಿಡೋ, ಅವ್ರೇನ್ ಮಾಡಿದ್ರೆ ಮಾಡ್ಕೋತಾರೆ, ಅದರಲ್ಲಿ ಏನಿದೆ, ತಲೆನೇ ಕೆಡಿಸ್ಕೊಳ್ಳಿಲ್ಲ ಕಾಂಗ್ರೆಸ್ ನಾಯಕರು. ಈ ಹಿಂದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದಂತಹ ಸಂದರ್ಭದಲ್ಲೂ ಕೂಡ ಹಲ್ಚಲ್ ಅನ್ನೋದು ಕ್ರಿಯೇಟ್ ಆಗ್ಲೇ ಇಲ್ಲ. ಅವಾಗ್ಲೂ ಕೂಡ ಕಾಂಗ್ರೆಸ್ ನಾಯಕರು ಸಿಲ್ಲಿಯಾಗಿ ಪರಿಗಣಿಸಿದ್ರು. ವಿಪಕ್ಷ ನಾಯಕ ಅಂದ್ರೆ ಓಕೆ, ಅವ್ರೇನ್ ಆರ್ ಅಶೋಕ್ ತಾನೆ, ಪ್ರತಿಭಟನೆ ತಾನೆ, ನಡೆಸ್ಲಿ ಬಿಡಿ, ಅದೇ ನಮ್ಮವರೆಗೂ ಬಂದು ಮುಟ್ಟೋದಿಲ್ಲ.
ಹಿಂಗೆ ನೆಗ್ಲೆಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ವಿಪಕ್ಷ ನಾಯಕ ಅಂತಂದ್ರೆ ಹೆಂಗಿರ್ಬೇಕು? ಒಂದು ಪ್ರತಿಭಟನೆಯನ್ನ ನಡೆಸ್ತೀವಿ ಅಂತಂದ್ರೆ ಮಾತುಗಳು ಗುಂಡಿನ ರೀತಿ ದಾಳಿ ಮಾಡಬೇಕು. ಬಟ್ ಆರ್ ಅಶೋಕ್ ಅವರು ಮಾತಾಡಿದ್ರೆ 1 ನಿಮಿಷ ಮಾತಾಡ್ತಾರೆ, ನೆಕ್ಸ್ಟ್ ಮಿನಿಟ್ಗೆ ಸೈಲೆಂಟ್ ಆಗ್ಬಿಡ್ತಾರೆ. ಹಿಂಗ್ ಮಾತಾಡಿರೋದನ್ನ ಗಮನಿಸಿ ಕಾಂಗ್ರೆಸ್ನ ನಾಯಕರು ವಿಪಕ್ಷ ನಾಯಕ ಅಂದ್ರೆ ಒಂದು ರೀತಿಯಾಗಿ ಅಸಡ್ಡೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕೇರೆ ಮಾಡ್ತಾ ಇಲ್ಲ. ಹಾಗಾಗಿ ಇದು ಸೂಕ್ತ ಅಲ್ಲ, ವಿಪಕ್ಷ ನಾಯಕನನ್ನ ಬದಲಾಯಿಸಿದ್ರೆ ಬೆಸ್ಟ್ ಅಂತ ಬಿಜೆಪಿ ನಾಯಕರು ಚಿಂತನೆಯನ್ನ ಮಾಡ್ತಿದ್ದಾರೆ. ದಕ್ಷಿಣ ಕನ್ನಡ ಮೂಲದವರಿಂದ ಕೇಸರಿ ಹೈಕಮಾಂಡ್ಗೆ ದೂರು ಹೋಗಿದೆ. ಸಿಎಂ ಡಿಸಿಎಂ ವಿರುದ್ಧ ತೊಡೆ ತಟ್ಟುವುದಕ್ಕೆ ನಮಗೆ ಸಮರ್ಥ ನಾಯಕ ಬೇಕಾಗಿದ್ದಾರೆ, ಹಾಲಿ ವಿಪಕ್ಷ ನಾಯಕ ನಮಗೆ ಬೇಡ, ಬದಲಾಯಿಸಿ, ನಮಗೆ ಸ್ವಲ್ಪ ಅವರು ಸಪ್ಪೆ ಅನ್ನಿಸ್ತಾ ಇದ್ದಾರೆ, ಸ್ಟ್ರಾಂಗೆಸ್ಟ್ ಪರ್ಸನ್ ಅನ್ನ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಸಮರ್ಥ ನಾಯಕನ ಬೇಡಿಕೆ ಇಟ್ಟಿದ್ದಾರೆ ಇತ್ತ ನಾಯಕರು. ಜುಲೈನಲ್ಲಿ ಅಧಿವೇಶನ ಆರಂಭ ಆಗುತ್ತೆ, ಅದಕ್ಕೂ ಮುನ್ನ ಹೊಸಬರ ನೇಮಕ ಬೇಡವೇ ಬೇಡ, ದಾಖಲೆಗಳ ಸಮೇತ ಚಾಟಿ ಬೀಸುವ ನಾಯಕನ ನೇಮಕಕ್ಕೆ ಸಲಹೆಯನ್ನ ನೀಡಲಾಗ್ತಾ ಇದೆ. ಎಲ್ಲರೂ ಕೂಡ ಹೆಂಗ್ ಅನ್ಕೊಂಡಿದ್ದಾರೆ ಅಂತಂದ್ರೆ ವಿಪಕ್ಷ ನಾಯಕ ಅಂದ್ರೆ ಆರ್ ಅಶೋಕ್ ಅವರು ಬೇಡವೇ ಬೇಡ, ನಮಗೆ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನ ಎದುರಿಸುವಂತಹ ಸಮರ್ಥ ನಾಯಕ ಬೇಕು ಅಂತ ನಾಯಕರಿದ್ದಾರೆ ಬಿಜೆಪಿಯಲ್ಲಿ. ಯಾಕೆ ಇತ್ತ ಹಿಂದೂ ಹುಲಿ ಅಂತ ಗರ್ಜಿಸುವಂತಹ ಬಸನಗೌಡ ಪಾಟೀಲ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿತ್ತು, ಸಿಟಿ ರವಿ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು, ಸುನೀಲ್ ಕುಮಾರ್ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಅವರೆಲ್ಲನ್ನ ಬದಿಗಟ್ಟಿ ಆರ್ ಅಶೋಕ್ ಅವರನ್ನ ನೇಮಕ ಮಾಡಿದ್ರು. ಈಗ ಯಾರ ಹೆಸರು ಹಾಗಾದ್ರೆ ಮುನ್ನೆಲೆಗೆ ಬಂದಿದೆ? ಜಂಟಿ ಜೋಡೆತ್ತುಗಳ ಮುಂದೆ ಮದ್ದಾನೆಯನ್ನ ತರುವುದಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರೆ. ಒಕ್ಕಲಿಗ ನಾಯಕನ ಬದಲಿಗೆ ಆರ್ಎಸ್ಎಸ್ ಮೂಲದ ನಾಯಕನಿಗೆ ಪಟ್ಟ ನೀಡುವುದಕ್ಕೆ ಚಿಂತನೆ ನಡೀತಾ ಇದೆ. ಅಹಿಂದ ನಾಯಕ, ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರ ಕಾರ್ಯವೈಖರಿಯ ಬಗ್ಗೆ ಸ್ವಪಕ್ಷದಲ್ಲೇ ಅಸಮಾಧಾನ ಇದೆ. ಬೇರೊಬ್ಬರನ್ನ ನೇಮಕ ಮಾಡುವ ಬಗ್ಗೆ ಬಿಜೆಪಿಯಲ್ಲಿ ಚರ್ಚೆ ನಡೀತಾ ಇದೆ. ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿ ಆಯ್ಕೆ ಆದಂಥ ನಂತರ ಅಶೋಕ್ ಸರ್ಕಾರದ ವೈಫಲ್ಯಗಳನ್ನ ಸದನದ ಒಳಗೆ ಮತ್ತು ಹೊರಗೆ ಜನರಿಗೆ ಮನವರಿಕೆ ಮಾಡಿಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ. ಈ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅವರ ಪಕ್ಷದ ವಲಯದಲ್ಲೇ ಕೇಳಿ ಬಂದಿರುವಂತಹ ಮಾತುಗಳಿದೆ. ಹಾಗಾಗಿ ಮುಂದಿನ ಮಳೆಗಾಲದ ಅಧಿವೇಶನದ ಒಳಗೆ ಪ್ರತಿಪಕ್ಷದ ನಾಯಕನ ಸ್ಥಾನಕ್ಕೆ ಅಶೋಕ್ ಬದಲಿಗೆ ಹಿಂದುಳಿದ ವರ್ಗಗಳ ನಾಯಕ, ಆರ್ಎಸ್ಎಸ್ನ ಹಿನ್ನೆಲೆ ಉಳ್ಳ ಸುನೀಲ್ ಕುಮಾರ್ ಅವರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ಗುಸುಗುಸು ಚರ್ಚೆಗಳು ಕೂಡ ಈಗ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಈ ಹಿಂದೆಯೂ ಕೂಡ ವಿಪಕ್ಷ ನಾಯಕನ ಸ್ಥಾನಕ್ಕೆ ಸುನೀಲ್ ಕುಮಾರ್ ಅವರನ್ನ ಆಯ್ಕೆ ಮಾಡಿದ್ರೆ ದಿ ಬೆಸ್ಟ್ ಅಂತ ಅಂದುಕೊಂಡಿದ್ರು 2023ರ ಸಂದರ್ಭದಲ್ಲಿ. ಬಟ್ ಒಕ್ಕಲಿಗ ನಾಯಕನಿಗೆ ಮಣೆ ಹಾಕಿದ್ರೆ ಸೂಕ್ತ, ಒಕ್ಕಲಿಗ ಮತಗಳು ಸ್ಪ್ಲಿಟ್ ಆಗುವುದಿಲ್ಲ, ಹಾಗಾಗಿ ಆರ್ ಅಶೋಕ್ ಅವರನ್ನ ಆಯ್ಕೆ ಮಾಡೋಣ ಅಂತ ಅಂದುಕೊಂಡ್ರು. ಸಡನ್ ಆಗಿ ಇತ್ತ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಅವರು ಆಯ್ಕೆ ಆದ್ರೆ ವಿಪಕ್ಷ ನಾಯಕನಾಗಿ ಆರ್ ಅಶೋಕ್ ಅವರು ಆಯ್ಕೆ ಆಗೇ ಬಿಟ್ರು. ಇತ್ತ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಅಂದ್ರೆ ಏನು, ಈ ವಿಪಕ್ಷ ನಾಯಕನ ಸ್ಥಾನಕ್ಕೆ ರೇಸ್ನಲ್ಲಿ ಇದ್ದಂತಹ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಾಗಿರ್ಬೋದು, ಸಿಟಿ ರವಿ ಅವರಾಗಿರ್ಬೋದು, ಸುನೀಲ್ ಕುಮಾರ್ ಅವರಾಗಿರ್ಬೋದು, ಅವರ ಆಸೆಯನ್ನ ಸ್ವಲ್ಪ ದಿನಗಳ ಕಾಲ ಬದಿಯಲ್ಲಿ ಇಟ್ಕೊಂಡು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ವಿಪಕ್ಷ ನಾಯಕನ ಸ್ಥಾನವನ್ನ ಬದಲಾವಣೆ ಮಾಡಬೇಕು ಅಂತ.